जयपुर में अमानुल्लाह आयुर्वेदिक एंड यूनानी हेल्थ केयर की जानिब से हर महीने की 19 तारीख को आपके हर तरह की बीमारी का इलाज जैसे हार्ट, किडनी, बीपी, शुगर, कैंसर, फंगल और हेयर फॉल जैसे हर बीमारी का इलाज किया जाएगा। इलाज तिब्बे नबी के ज़रिए किया जाएगा विद नो कंसल्टेंट फीस। इस महीने 19 जनवरी को आप एक बार विजिट करके अपने हर बीमारी का इलाज पा सकते हैं। एड्रेस मन्नत पैलेस, एपीजे अब्दुल कलाम रोड यानी नई रोड नियर नायरा पेट्रोल पंप अपोजिट मुश्ताक होटल बीजापुर। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಮಸ್ಕಾರ, ಅಸ್ಲಾಂ ವಲೈಕುಂ. ನಾನು 19ನೇ ವಾರ್ಡ್ ನಿಶಾತ್ ಹೈದರ್ ಅಲಿ ಅವರ ತಾಯಿ ಮಾತಾಡೋದು. ಇವತ್ತು ನಾವು ಎಂ ಬಿ ಪಾಟೀಲ್ ಸಾಹೇಬ್ರ ಮಿನಿಸ್ಟರ್ ಅವ್ರ ಮನೆಗೆ ಬಂದು ಅವರನ್ನು ನಾವು ನಮ್ಮ ಒಂದು ವಾರ್ಡಿನ ಜನತೆಯವರು ಎಲ್ಲ ಕಳಕಳಿಯಿಂದ ಕೇಳ್ಕೊಂಡ್ರು. ಸಾಹೇಬ್ರು ಇಮಿಡಿಯೇಟ್ಲಿ ಅವರಿಗೆ ನಾವು ಕಮಿಷನರ್ ಸಾಹೇಬ್ರಿಗೆ ಮಾತಾಡಿ ಮಂಡೇ ಇವರಿಗೆ ಮೀಟ್ ಮಾಡಿ ಎಲ್ಲರೂ ಇವರಿಗೆ ಜಾಗ ಕೊಡ್ರಿ ಅಂತ ಹೇಳಿ ಎಲ್ಲ ಜನರಲ್ಲಿ ಹೇಳಿ ಭರವಸೆ ಮೂಡಿಸಿದ್ದಾರೆ. ಅವರಿಗೆ ನಾವು ನನ್ನ ವಾರ್ಡಿನ ಪರವಾಗಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ, ನಾ ಸುವರ್ಣ ಬಿರಾದಾರ್ರಿ. ನಾವು ಕಸ್ತೂರ್ ಕಾಲನಿ ಅಲ್ಲಿ ಪಾಟಿಗೋಡಿ ಮೇಲೆ ತೆಗ್ಗಿನಾಗ 40 ಜನ ಮನಿ ಅದಾವ. ನಾವ್ ಎಲ್ಲಾರ ಕಡೆ ಹೋಗಿ ಬಂದೆವು, ಎಲ್ಲಿ ನಮ್ದು ಆಗಿದ್ದಿಲ್ಲ ಕೆಲಸ. ಈಗ ಎಂ ಬಿ ಪಾಟೀಲ್ ಅವ್ರ ಸಾಹೇಬ್ರ ಕಡೆ ಬಂದೆವು. ಅವ್ರು ನಮ್ಗೆ ಭರವಸೆ ಕೊಟ್ರ. ಆಮೇಲೆ ಜಾಗ ಕೊಡ್ತೀನಿ ಅಂತ ಹೇಳ್ಯಾರ. ಕಮಿಷನರಿಗೆ ಇಮಿಡಿಯೇಟ್ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ ಸೋಮವಾರ ದಿವಸ ಎಷ್ಟು ಹೊತ್ತಲ್ಲೂ ಬಂದ್ ಭೇಟಿಯಾಗಿ ನಮ್ಗೆ ಓಕೆ ಅಂತ ಹೇಳ್ಯಾರ, ಮಾಡ್ತೀನಿ ಅಂತ ಹೇಳ್ಯಾರ. ಎಂ ಬಿ ಪಾಟೀಲ್ ಮೇಲೆ ನಮ್ದು ಭರೋಸೆ ಆಯ್ತು. ಅವ್ರದ್ದು ನಂಬಿಕೆ ಇಟ್ಟೇವ್ ನಾವು. ಅವ್ರು ನಮ್ಮ ಪಾಲಿಗೆ ದೇವ್ರ ಅಂತ ತಿಳ್ಕೊಂಡೇವ್ ನಾವು. ಅದಕ್ಕೆ ನಮಗ್ ಅವ್ರು ಮಾಡ್ತಾರಂತ ನಮಗ್ ಭರೋಸೆ ಆಯ್ತ್ರಿ. ಅದಕ್ಕೆ ಅವ್ರು ಮಾಡಿದ್ರಂದ್ರೆ ನಾವು ಭಾಳ ಅವ್ರಿಗೆ ಕೋಟಿ ಪುಣ್ಯ ಆಯ್ತು. ಯಾಕಂದ್ರೆ ಎಲ್ಲಾ ಸಣ್ಣ ಸಣ್ಣ ಮಕ್ಳು ಅದಾವ. ಮತ್ತೀಗ ಅವ್ರು ಕಿತ್ಸಿದ್ರೆ ಎಲ್ಲಿ ಹೋಗ್ಬೇಕು, ರೋಡ್ ಮೇಲೆ ಹೋಗ್ಬೇಕಾಗ್ತದ. ಮತ್ತೀಗ ಅವ್ರ ನಮಗ ಭರವಸೆ ಕೊಟ್ಟಾರ. ಅವ್ರು ಕೊಟ್ರಪ್ಪ ಅಂದ್ರೆ ನಮಗ್ ಅನುಕೂಲ ಆಗಿಬಿಡ್ತದ. ಅದಕ್ಕೆ ನಾವು ಈಗೇನ್ ಹೇಳ್ತೀವಿ, ಅವ್ರಿಗೆ ಮನವಿ ಮಾಡ್ಕೊತೀವಿ. ಯಾರಿಗೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಮ್ ಮನವಿ ಮಾಡ್ಕೊಂಡೇವಿ. ಅವ್ರು ನಮಗ್ ಹೂ ಅಂದಾರ. ಈಗ ಅವರೆಲ್ಲ ಓಕೆ ಅಂತಾರ, ಕೊಡ್ತೀನಿ ಅಂತಾರ. ಮತ್ತೊಂದ್ ಮಾತು ಮೇಡಮ್, ಈಗ ನೀವು ಎಲ್ಲಿ ಬಂದಿರಿ? ಈಗ ನಾವು ಎಂ ಬಿ ಪಾಟೀಲ್ ಸಾಹೇಬ್ರ ಮನೆಗೆ ಬಂದೆವು. ನಿಮ್ಗ ಯಾರು ಕರ್ಸಿದ್ರು? ಎಂ ಬಿ ಪಾಟೀಲ್ ಸಾಹೇಬ್ರು ಇಲ್ಲಿ ಇದ್ದಿದ್ದಿಲ್ಲ. ಮೆಂಬರ್ ಅವರು ನಮ್ಗ ಹೋಗಿದ್ರು, ಮೆಂಬರ್ ಅವ್ರು ಕರ್ಕೊಂಡ್ ಬಂದು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಭೇಟಿ ಮಾಡ್ಸ್ಯಾರ. ಅದಕ್ಕೆ ನಾವು ಅವ್ರಿಗೆ ಭೇಟಿಗೆ ಅವ್ರು ಎಂ ಬಿ ಪಾಟೀಲ್ ಸಾಹೇಬ್ರು ನಮಗ ಚಲೋನೆ ಮಾತಾಡಿ ಹೇಳ್ಯಾರ, ಯಾಕ ಕೊಡ್ತೇವ್ ನಾವು. ಅದಕ್ಕೆ ಇಮಿಡಿಯೇಟ್ಲಿ ಒಂದ ಮಾತಿಗೆ ಕಮಿಷನರಿಗೆ ಫೋನ್ ಹಚ್ಚಾರ. ಕಮಿಷನರಿಗೆ ಫೋನ್ ಹಚ್ಚಿ ಸೋಮವಾರ ಎಷ್ಟೊತ್ತಿದ್ರು ಬಂದು ಎಲ್ಲರಿಗೂ ಜಾಗ ಕೊಡಿಸಿ ಅವ್ರಿಗೆ ಶುದ್ಧ ಮಾಡದ್ ಕಮಿಷನರ್ಗೆ ಹೇಳ್ಯಾರ. ಅವ್ರು ಹೇಳಿ ನಮಗ ಅನುಮತಿ ಕೊಟ್ಟು ಕಳ್ಸ್ಯಾರ ಅವ್ರು. ಅದಕ್ಕೆ ನಾವು ಅವ್ರ ಮೇಲೆ ಭರೋಸೆ ಇಟ್ಟೇವು. ಅವ್ರು ನಮ್ಮ ಪಾಲಿಗೆ ದೇವ್ರ ತಿಳ್ಕೊಂಡು ನಾವು ಬಂದೇವಿ. ನಿಷಾದ ಹೈದಾರ ಅವ್ರು ನಮಗ ಇಲ್ಲಿ ಕರ್ಕೊಂಡ್ ಬಂದ ಮೆಂಬರ್ ಅದಾರ. ಅವ್ರು ನಾವು ಅವ್ರಿಗೆ ಆರಿಸ್ ತಂದಿದ್ದೆವು. ಅವ್ರ ಆರಿಸ್ ತಂದ ಮೇಲೆ ನಮಗ ಚಲೋ ಮಾಡ್ಯಾರ. ಮತ್ತೆ ಇದ್ದ ಜನಕ್ಕೆ ಎಲ್ಲಾರ್ಗಿ ತಳಗ್ ಪೈಪ್ ಹಾಕಿ ಕೊಟ್ಟಾರ. ಅವ್ರು ನೀರ್ ಹೋಗ್ಲಾಕದು ಅವ್ರಿಗೆಲ್ಲ ಅನುಕೂಲ ಇದ್ದಿದ್ದಿಲ್ಲ. ಅವ್ರೆಲ್ಲ ಹೈದಾರ್ ಅವ್ರು ನಿಷಾದ್ ಅವ್ರೆಲ್ಲ ನಮಗ್ ಮಾಡಿ ಕೊಟ್ಟಾರ. ನಿಷಾದ್ ಅವರು. ಅದಕ್ಕೆ ನಾವು ಮೆಂಬರ್ ನಮಗ್ ಕರ್ಕೊಂಡ್ ಬಂದಾರ ಎಂ ಬಿ ಪಾಟೀಲ್ ಅವ್ರ ಕಡೆ ಬಂದೆವು. ಅವ್ರಿಗೆ ಇಮಿಡಿಯೇಟ್ಲಿ ನಮಗ್ ಒಂದೇ ಮಾತಿಗೆ ಹೇಳ್ಯಾರ, ಕಮಿಷನರ್ ಕಡೆ ಹೋರಿ ಎಲ್ಲಾ ಮಾಡ್ತಾರ, ಸೋಮವಾರ ಬರ್ತಾರ, ಇಮಿಡಿಯೇಟ್ಲಿ ಜಾಗ ಕೊಡ್ಬೇಕಂತ ಎಂ ಬಿ ಪಾಟೀಲ್ ಸಾಹೇಬ್ರು ಹೇಳ್ಯಾರ. ಅದನ್ನ ಹೇಳ್ಕೊಂಡು ಹೂ ಅಂದಾರ. ಯಾರು ಕಮಿಷನರ್ ಸಾಹೇಬ್ರು ಹೂ ಅಂದಾರ. ಮತ್ತ ಅವ್ರ ಕಮಿಷನರ್ ಸಾಹೇಬ್ ಸೋಮವಾರ ಬಂದು ನಮ್ಗೆಲ್ಲಾ ಅನುಕೂಲ ಮಾಡಿ ಕೊಡ್ತೀನಿ ಅಂದಾರ. ಅವ್ರು 7 ಗಂಟೆಗೆ ನಾವು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೇವೆ. ಸಣ್ಣ ಸಣ್ಣ ಮಕ್ಳು ಹಡ್ಡ್ಯಾರ. ಈಗ ಒಟ್ಟು ಹಡ್ಡಿ 20 ಫೂಟ್ ಹಡ್ಡಾರ. ಮಕ್ಳು ಬಿದ್ರೆ ಯಾರು ಹೊಣೆ? ಅದಕ್ಕ ಆ ತೆಗ್ಗಿನೊಳಗ್ ಮಕ್ಳು ಬಿದ್ರೆ ಯಾರು ಹೊಣೆ? ಬರೀ ಹಾಡ್ತೇವ್ ಅಂತ ಹೇಳ್ತಾರ. ನಮಗ ಹಾಡ್ತೇವ್, ನಿಮ್ಗೇನು ತೊಂದ್ರೆ ಮಾಡಂಗಿಲ್ಲ ಅಂತ ಹೇಳ್ತಾರ. ಇವತ್ತು ಹಾಡ್ತಾರ, ನಾಳೆಗೆ ಏನದ ಮನಿ ಕಿತ್ಲಕ್ ಬರ್ತಾರ. ಅವಾಗ ನಾವ್ ಏನ್ ಮಾಡೋಣ, ಎಂ ಬಿ ಪಾಟೀಲ್ ಸಾಹೇಬ್ರು ನಮಗ್ ಭರವಸೆ ಕೊಟ್ಟಾರ. ಆದಷ್ಟು ಬೇಗ ಮಾಡೋದು. ಅದಷ್ಟು ಬೇಗ ನಮಗ ಕೊಟ್ರೆ ನಾವು ಕಿತ್ಕೊಂಡ್ ಅಲ್ಲಿ ಹೋಗೇ ಬಿಡ್ತೀವಿ. ಇರಂಗೇ ಇಲ್ಲ ನಮ್ಗ ಹರಕತ್ತೆ. ನಮ್ಗೆ ಇರ್ಲಾಕ ಜಾಗ ಕೊಟ್ರೆ ಸಾಕ್ರ. ಮತ್ ಕಿಚ್ಚಿದ್ರೆ ಅಲ್ಲಿ ರೋಡ್ ಮೇಲೆ ಮುಕ್ಕೊಳ್ಳು ನಾವು. ಇಲ್ಲ, ನಮಗ್ ಎಂ ಬಿ ಪಾಟೀಲ್ ಸಾಹೇಬ್ರು ಅನುಮತಿ ನೀಡ್ಯಾರ. ನಿಶಾ ಅವರು ಹೈದರ್ ಅವ್ರು ನಮಗ ಅನುಕೂಲ ಮಾಡ್ಯಾರ. ಅವ್ರು ಬಂದ್ ಮೆಂಬರ್ ಅವ್ರಿಗೆ ಕರ್ಕೊಂಡ್ ಬಂದಾರ, ಭೇಟಿ ಮಾಡ್ಸಾರ. ಅವ್ರಿಗೆ ಧನ್ಯವಾದ. ಮತ್ತೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಧನ್ಯವಾದಗಳು ಹೇಳ್ತೇವೆ. ಅವ್ರಿಗೆ ನಾವು ಆಭಾರಿಯಾಗಿರ್ತೇವೆ. ಇದು ನಮ್ದು ಇಷ್ಟ. मेरा नाम राज अहमद है, गुड़ियाड़। मैं कस्तूर कॉलोनी से 19 नंबर वार्ड से आए थे एम बी पाटिल साहब के घर को। जरा हमारे भारती साहब और हमारे मेंबर मैडम और भारती साहब और सिद्दीक साहब सब ने हमने बहुत मदद करे। हमारे मैडम हमने है सो एम बी पाटिल सर है कर बोल के बोले, वो वजह से हमने बुला भेज को कर को बुला लेकर एम बी पाटिल साहब के घर को।
अभी एमपी पाटिल सर को हमने मुलाकात करे, मुलाकात करने को एमपी पाटिल साहब हमने एक घर दो अल्टरनेशन दो कर बोल को कमिश्नर को हमारे सामने उनमें बात करें। अब उनमें बात करें, हमें सोमवार दिन जाकर मुलाकात कर लेते हैं। कमिश्नर साहब से जाकर सोमवार दिन मुलाकात कर लेते हैं, जाकर मुलाकात कर ले को घर का इंतजाम कर ले छोड़ते हैं। घर का इंतजाम एक हो गया बोले तो बहुत ही अच्छा होता हमारा। ये बाद में अगर इन्होंने नहीं थे बोले तो ये सब गरीब जाको रोड को सोना पड़ता, नहीं बोले तो आपको एमपी पाटिल साहब के घर के सामने सोना पड़ता। अब उन्हें जेतो कर बोल को वादा करें हमने, उनका तहे दिल से शुक्रिया अदा करता हूँ मैं। देंगे, अल्लाह उनको अच्छी इज्जत और इतनी नवाजे, अल्लाह और भी अच्छी पोजीशन में नवाजे देकर बोल को ये दुआ करते हैं, तहे दिल से शुक्रिया अदा करते हैं। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।